9 ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ದಿಯಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ 44ನೇ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾರ್ಯ. ವಿವಿಧ ಬಡಾವಣೆಗಳಲ್ಲಿ ಸಿಸಿ ರಸ್ತೆ ಸೇರಿದಂತೆ ಉದ್ಯಾನವನ ಸೌಂದರೀಕರಣಕ್ಕೆ ಒತ್ತು. ಗುಣಮಟ್ಟದ ಕಾಮಗಾರಿಯನ್ನ ಶೀಘ್ರವೇ ಮುಗಿಸುವಂತೆ ಶಾಸಕ ಮಹೇಶ್ ತೆಂಗಿನಕಾಯಿ ಸೂಚನೆ. ಸಿಐಡಿ ದಾಳಿ ಕುರಿತು ಬೆಂಗಳೂರಿನಲ್ಲಿ ಪರಮೇಶ್ವರ್ ಪ್ರತಿಕ್ರಿಯೆ. ಅಕ್ರಮದ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದ್ದು ಅದರ ಭಾಗವಾಗಿಯೇ ದಾಳಿ ನಡೆದಿದೆ. ಬಿಜೆಪಿ ಅಧಿಕಾರಾವಧಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ತನಿಖೆ ಮಾಡುತ್ತೇವೆ ಎಂದ ಪರಂ. ಪ್ರಶಾಂತ್ ಕಾಲೋನಿಯ ಪಬ್ಲಿಕ್ ಪಾರ್ಕ್ನಲ್ಲಿ ಟ್ರ್ಯಾಕ್ಟರ್ ಟ್ರೈಲರ್ ನಿಲ್ಲಿಸಿದ ಉದ್ಯಮಿ. ಕಬ್ಬು ಸಾಗಿಸುವ ಬೃಹತ್ ಗಾತ್ರದ ಟ್ರ್ಯಾಕ್ಟರ್ ಟ್ರೈಲರ್ಗಳಿಂದ ಸಾರ್ವಜನಿಕರಿಗೆ ತೊಂದರೆ. ಪಬ್ಲಿಕ್ ಪಾರ್ಕ್ ಅನ್ನು ತನ್ನ ಸ್ವಂತಕ್ಕೆ ಬಳಸಿಕೊಂಡರೂ ಪಾಲಿಕೆ ಅಧಿಕಾರಿಗಳು ಗಪ್ಚುಪ್. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಸ್ಥಳೀಯರಿಗೆ ಹೆಚ್ಚು ಉದ್ಯೋಗ ದೊರಕಿದರೆ ಆ ಪ್ರದೇಶ ಉತ್ತಮ ಅಭಿವೃದ್ಧಿ ಕಾಣಲು ಸಾಧ್ಯ. ಹಾಗೆ ನಿರುದ್ಯೋಗದಿಂದ ಕಂಗೆಟ್ಟವರ ಮುಖದಲ್ಲಿ ಮಂದಹಾಸ ಮೂಡಲು ಸಾಧ್ಯವೆಂದು ಶಿರಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿ.ಬಿ. ಜಯಚಂದ್ರ ಹೇಳಿದರು. ತುಮಕೂರು ಜಿಲ್ಲೆಯ ಶಿರಾ ನಗರದ ತಾಲೂಕಾ ಕಚೇರಿಯಲ್ಲಿ ನಡೆದ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿರುವ ವಿವಿಧ ಕಾರ್ಖಾನೆಗಳ ಮಾಲೀಕರು, ಮುಖ್ಯಸ್ಥರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು, ಶಿರಾ ನಗರದಲ್ಲಿ ಕೈಗಾರಿಕಾ ವಸಾಹತು ಸ್ಥಾಪಿಸಿದ ಮೂಲ ಉದ್ದೇಶ ಸ್ಥಳೀಯ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವುದಾಗಿದ್ದು, ಎಲ್ಲ ಮಾಲೀಕರು ದಯಮಾಡಿ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕೆಂದು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಹಲವು ಕಂಪನಿಗಳ ಮುಖ್ಯಸ್ಥರು, ತಾಲೂಕಾ ಆಡಳಿತ ವರ್ಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಾರೋಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನೆರವೇರಿದ್ದು ಮಾದೇವಕ್ಕ ಮಹಳ್ಳಿ ಎಂಬುವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗದಗ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಾರೋಗೇರಿ ಗ್ರಾಮದಲ್ಲಿ ಚುನಾವಣೆ ನೆರವೇರಿದ್ದು, ಮುಂಡರಗಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಎಚ್ ಇವರು ಗೊತ್ತುಪಡಿಸಿದ ಅಧಿಕಾರಿಗಳ ಘನ ಅಧ್ಯಕ್ಷತೆಯಲ್ಲಿ ಸದರಿ ಚುನಾವಣೆ ನಡೆಯಿತು. ಚುನಾವಣೆ ಸಭೆಯಲ್ಲಿ ನಿಗದಿಪಡಿಸಿದ ಸಮಯದೊಳಗೆ ಒಂದೇ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದು, ಅದು ಕ್ರಮಬದ್ಧವಾದ್ದರಿಂದ ಮಾದೇವಕ್ಕ ಮಹಳ್ಳಿ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಲಾಯಿತು ಎಂದು ಅಧಿಕಾರಿಗಳು ಈ ವೇಳೆ ಮಾಹಿತಿಯನ್ನು ನೀಡಿದರು. ಇವತ್ತಿನ ಹಾರೋಗೇರಿ 15 ಅಧ್ಯಕ್ಷರ ಒಂದು ರಾಜೀನಾಮೆಯಿಂದ ತೆರವಾದಂಥ ಸ್ಥಾನಕ್ಕೆ ಅಧ್ಯಕ್ಷರೇ ಚುನಾವಣೆ ನಡೆಸಿಕೊಡ್ಬೇಕಂತೇಳಿ ಗೊತ್ತುಪಡಿಸಿದ ಅಧಿಕಾರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದ ಅನ್ವಯ ಈ ಒಂದು ತಿಂಗಳೊಳಗಾಗಿ ಒಂದು ಸಮಯವನ್ನು ನಿಗದಿಪಡಿಸಿ ಅಧ್ಯಕ್ಷರ ಚುನಾವಣೆ ನಡೆಸಿ ವರದಿ ಕೊಡಬೇಕಂತೇಳಿ ಪ್ರಯುಕ್ತ ಹಾರೋಗೇರಿ ಗ್ರಾಮ ಪಂಚಾಯಿತಿಯ ಚುನಾವಣೆಯನ್ನು 13ನೇ ತಾರೀಕು ಈ ದಿನಾಂಕ ಅಂದರೆ ಇವತ್ತಿನ ದಿನ 13/8/2024 ದಿನಾಂಕ ನಿಗದಿಪಡಿಸಿದ್ದಾರೆ. ಒಂದು ಸಭೆಯ ಮೂಲಕ ಏನು ನಾವು ನಾಮಪತ್ರ ಕೊಡ್ತಕ್ಕಂಥ ಸಮಯ, ನಾಮಪತ್ರ ಪರಿಶೀಲಿಸತಕ್ಕಂಥ ಸಮಯ ಮತ್ತು ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು ಕ್ರಮಬದ್ಧ ಸಿಂಧು ಆಗಿರ್ತಕ್ಕಂಥದ್ದನ್ನು ನಮಗೆ ಸಮಯ ಅವಕಾಶದ ಅನ್ವಯ ಏನು 10ರಿಂದ 12 ಗಂಟೆ ನಾಮಪತ್ರ ಸಲ್ಲಿಸಕ್ಕೆ ನಮಗೆ ಅವಕಾಶ ಇತ್ತು. ಆ 10ರಿಂದ 12 ಗಂಟೆ ಒಳಗಾಗಿ ಒಂದೇ ನಾಮಪತ್ರ ಬಂದಿರೋದ್ರಿಂದ ಆ ಒಂದು ನಾಮಪತ್ರವನ್ನು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿರ್ತಕ್ಕಂಥ ನಾಮಪತ್ರವನ್ನು ನಾವು ಅದನ್ನು ಸಿಂಧುತ್ವ ಮಾಡ್ಕೊಂಡು ಅಂದರೆ ಕ್ರಮವಹಿಸಿದೆ ಅಂದರೆ ಪರಿಶೀಲಿಸಿದ ನಂತರ ಈ ಒಂದೇ ನಾಮಪತ್ರ ಮತ್ತೆ ಯಾರಾದರೂ ಕೊಡೋರು ಇಲ್ಲ ಅಂತಂದಾಗ ನಾವು ಒಂದೇ ನಾಮಪತ್ರ ಬಂದಿರೋದ್ರಿಂದ ಅವಿರೋಧವಾಗಿ ಆಗಿರ್ತಕ್ಕಂಥ ಮಹಾದೇವಕ್ಕ ಹಳ್ಳಿಯವರು ಅಧ್ಯಕ್ಷರನ್ನಾಗಿ ಒಂದು ಸ್ವಾಗತ ಮಾಡಿಕೊಂಡು ಅವರಿಗೆ ಅಧ್ಯಕ್ಷ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿಯನ್ನು ನಾನು ಕಳಿಸ್ಕೊಡ್ಬೇಕಾಗ್ತದೆ. ಇನ್ನು ಚುನಾವಣೆ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಅಲ್ಲಿಪುರ್, ಮುಂಡರಗಿ ತಾಲೂಕಾ ಪಂಚಾಯತ್ನ ವಿಷಯ ನಿರ್ವಾಹಕ ಅಧಿಕಾರಿ ಶಹಾಬುದ್ದೀನ್ ನದಾಫ್, ಹಾರೋಗೇರಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಅಯ್ಯಪ್ಪ ಮುಳ್ಳಪ್ಪನವರು ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮೊನ್ನೆ ತಾನೇ ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ಕಟ್ಟಾಗಿ ಅಪಾರ ಪ್ರಮಾಣದ ನೀರು ನಿರಂತರವಾಗಿ ಪೋಲಾಗುತ್ತಿದೆ. ಅದರ ಬೆನ್ನಲ್ಲೇ ಈಗ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಮ್ಮಿಗಿ ಬ್ಯಾರೇಜ್ ಕೂಡ ನಿರ್ವಹಣೆ ಇಲ್ಲದೆ ಆತಂಕ ಸೃಷ್ಟಿಸಿದೆ ಎಂಬ ಆರೋಪ ಕೇಳಿಬಂದಿದೆ. ಹೌದು, ಗದಗ್ನ ಶಿಂಗಟಾಲೂರು ಏತ ನೀರಾವರಿಯ ತುಂಗಭದ್ರಾ ಹಮ್ಮಿಗಿ ಬ್ಯಾರೇಜ್ಗೂ ಸಂಕಷ್ಟ ಎದುರಾಗಿದೆ. ನೀರಾವರಿ ಇಲಾಖೆಯ ನಿಗಮದ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ರೈತರಿಗೆ ಸಂಕಷ್ಟ ಎದುರಾಗುವ ಭೀತಿ ಉಂಟಾಗಿದೆ. ಜನರ ಜೀವನಾಡಿಯಾಗಿರುವ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಮ್ಮಿಗಿ ಬ್ಯಾರೇಜ್ನ ಕ್ರಸ್ಟ್ ಗೇಟ್ಗೆ ಸರಿಯಾಗಿ ಬಂದ್ ಮಾಡಲು ಸಾಧ್ಯವಾಗದೆ ನೀರು ಪೋಲಾಗುತ್ತಿದೆ. ಅಲ್ಲಲ್ಲಿ ವಸ್ತ್ರದ ಸಹಾಯದಿಂದ ಗೇಟ್ನಿಂದ ನೀರು ಪೋಲಾಗುವುದನ್ನು ತಡೆಯಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ಬ್ಯಾರೇಜ್ನಲ್ಲಿರುವ ನೀರು ಪೋಲಾಗುವ ದೃಶ್ಯ ಮತ್ತು ಗ್ರೀಸ್ ಇಲ್ಲದೆ ಮೇಂಟೆನೆನ್ಸ್ ಮಾಡದೆ ತುಕ್ಕು ಹಿಡಿದ ದೃಶ್ಯ ತೋರಿಸುವ ಪ್ರಯತ್ನ ಅಲ್ಲಿನ ಸಾರ್ವಜನಿಕರು ಮಾಡಿದ್ದಾರೆ. ಅಲ್ಲಿನ ವಸ್ತುಸ್ಥಿತಿ ಹೇಗಿದೆ ಅನ್ನೋದನ್ನು ಅವರಿಂದಲೇ ಕೇಳಿ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ
ಹಂಬಗಿ ಗ್ರಾಮದ ಹತ್ತಿರ ಸಿಂಗ್ಟಾಲೂರು ಏತ್ ನೀರಾವರಿಯ ಬ್ರಿಡ್ಜ್ ಕಮ್ ಬಾಂದರ್ ನೀರು ಲೀಕೇಜ್ ಆಗ್ತಕ್ಕಂಥದ್ದನ್ನು ನಾವು ಇವತ್ತು ಕಾಣ್ತಿದ್ದೇವೆ. ಇದು ಸುಮಾರು ದಿವಸಗಳಿಂದನೇ ಈ ಲೀಕೇಜ್ ಆಗ್ತಕ್ಕಂಥದ್ದು ಆಗ್ತಾ ಇದೆ. ಆದರೆ ಯಾವತ್ತೂ ಡಿ ಬಿ ಡ್ಯಾಮಿನ 19ನೇ ಕ್ರೆಸ್ಟ್ ಗೇಟ್ ಮುರಿದು ಅಲ್ಲಿ ನೀರು ಪೋಲಾಗೋದಕ್ಕೆ ಪ್ರಾರಂಭ ಆಯಿತು. ಆವಾಗ ನಾವೆಲ್ಲ ಎಚ್ಚೆತ್ಕೊಂಡ್ವಿ ಅಂತ ಹೇಳಿದ್ರೆ ನಾವು ಇದನ್ನು ಸಾಕಷ್ಟು ಸಲ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ನೀವು ಆದಷ್ಟು ಅದನ್ನು ರಿಪೇರಿ ಮಾಡಿರಿ ಅಂತ ಹೇಳಿ. ರಿಪೇರಿ ಹೆಂಗೆ ಮಾಡ್ಯಾರ ಅಂತ ಹೇಳಿದ್ರೆ ಒಂದು ತೆಂಗಿನ ಬಡ್ಡಿಗೆ ಅರ್ಬಿ ಸುತ್ತಿ ನಿಲ್ಲಿಸ್ತಕ್ಕಂಥ ಕಾರ್ಯ ಮಾಡಿದ್ದಾರೆ. ಅದು ನೀರು ಹರಿದು ಹೋಗ್ತಾ ಇದೆ. ಅಂದರೆ ಸುಮಾರು ಪ್ರತಿದಿನ ಸಹಸ್ರಾರು ಕ್ಯೂಸೆಕ್ಸ್ ನೀರು ಹರಿದು ಹಾಳಾಗಿ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದರೆ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯತನನೇ ಇದಕ್ಕೆ ಕಾರಣ ಆಗಿದೆ. ಇದು ಭಾಳ ದುರಸ್ತಿಲಿದೆ. 26 ಗೇಟನ್ನು ಅಳವಡಿಸಿದಂಥ ಇದು ಒಂದು ಹಂಬಗಿ ಬ್ಯಾರೇಜ್. ಈ ಬ್ಯಾರೇಜಲ್ಲಿ ಸುಮಾರು 8 ರಿಂದ 9 ಬ್ಯಾರೇಜ್ ಭಾಳ ಶಿಥಿಲಗೊಂಡಿವೆ. ಅದರಲ್ಲಿ ಯಾರೂ ಅಧಿಕಾರಿಗಳು ಮೇಂಟೈನ್ ಮಾಡ್ತಾ ಇಲ್ಲ. ಸರ್ಕಾರನೂ ಇದಕ್ಕೆ ಬಂದು ಕಿಂಚತ್ತು ಇದಕ್ಕೆ ಹಣಿಕೀರು ಕೂಡ ನೋಡಿಲ್ಲ. ಹಾಗಾಗಿ ಇಲ್ಲಿ ಈಗಾಗಲೇ ಈಗ ಮಳೆಗಾಲ ಇರೋದ್ರಿಂದ ಇಲ್ಲಿ ಸುಮಾರು 3.75 TMC ನೀರು ಸಂಗ್ರಹಣೆ ಆಗಬೇಕು. ಇದರಲ್ಲಿ ಉಳಿದಿರೋದು ಮಾತ್ರ ಈಗ ಇಂಥ ಮಳೆಗಾಲದಲ್ಲಿ 1.75 ಮಾತ್ರ TMC ಮಾತ್ರ ಉಳಿದಿದೆ. ಅದನ್ನು ಕೂಡ ಭಾಳ ಪೋಲ್ ಆಗ್ತಾ ಇದೆ ಡೈಲಿ. ಯಾಕೆಂದರೆ ದುರಸ್ತಿ ಇಲ್ಲಿ ಸರಿಯಾಗಿ ಮಾಡಿಲ್ಲ, ಮೇಂಟೆನೆನ್ಸ್ ಇಲ್ಲದಕ್ಕೋಸ್ಕರ ಅದು ಈಗಾಗಲೇ ಮಳೆಗಾಲದಲ್ಲೇ ಹೋಗ್ತಾ ಇದೆ. ಮುಂದೆ ಬರತಕ್ಕಂಥ ಬೇಸಿಗೆ ಕಾಲದಲ್ಲಿ ದನ ಕರುಗಳಿಗಾತು ಇಲ್ಲಿ ಇರ್ತಕ್ಕಂಥ ಇಲ್ಲಿ 3 ಜಿಲ್ಲೆಯ ಜನರಿಗೆ ಕುಡಿಯೋಕ್ಕೆ ಇಲ್ಲ, ದಂಡಿಗಿಲ್ಲ ಅಂದಾಗ ಮತ್ತು ಹಾಗೆ ಅದರಲ್ಲಿ ಕೂಡ 275 ಎಕರೆ ಇಲ್ಲಿ ರೈತರಿಗೂ ನೀರು ಬೇಕಾಗಿದೆ. ಹೀಗೆ ಹಿಂಗಾದರೆ ಮುಂದೆ ಸರ್ಕಾರ ಏನು ಮಾಡ್ತೈತಿ, ಇವರು ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದು ಭಾಳ ಇದು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಒಟ್ನಲ್ಲಿ ಜನರ ಜೀವನಾಡಿ ಎಂದು ಕರೆಸಿಕೊಳ್ಳುವ ಹಮ್ಮಗಿ ಬ್ಯಾರೇಜ್ ನಿರ್ವಹಣೆ ಇಲ್ಲದ ಕಾರಣ ಅನಾಹುತಕ್ಕೆ ಕಾರಣವಾಗಬಹುದು ಅನ್ನೋದು ಸ್ಥಳೀಯರ ಆತಂಕವಾಗಿದ್ದು, ಹೀಗಾಗಿ ಕೂಡಲೇ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 44ರ ವ್ಯಾಪ್ತಿಯ ವಿವಿಧ ಬಡಾವಣೆಗಳ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಸಮಗ್ರ ಅಭಿವೃದ್ಧಿ ಭರವಸೆ ನೀಡಿದರು. ಹೌದು, ವಾರ್ಡ್ ನಂಬರ್ 44ರ ವ್ಯಾಪ್ತಿಯ ಮಧುರಾ ಎಸ್ಟೇಟ್ನ ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿ, ಆಕಾಶ್ ಪಾರ್ಕ್ ಹಾಗೂ ಕುಬೇರಪುರಂನಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಅವರು ಉದ್ಯಾನವನದಲ್ಲಿ ಸೌಂದರ್ಯೀಕರಣಕ್ಕೆ ಆದ್ಯತೆ ನೀಡುವ ಮೂಲಕ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಕೈಗೊಳ್ಳುವಂತೆ ಸೂಚಿಸಿದರು. ಅಲ್ಲದೆ ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಮಟ್ಟದ ಸವಲತ್ತು ಒದಗಿಸಲು ಶ್ರಮಿಸಬೇಕೆಂದು ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಉಮಾ ಮುಕುಂದ, ಪ್ರಮುಖರಾದ ರಾಜು ಮಾಡಳ್ಳಿ, ವಿನೋದ್ ರೇವಣಕರ್, ಜ್ಯೋತಿ ಜುಕ್ಕಾ, ನಾರಾಯಣ ಬದ್ದಿ, ವಿಜಯ್ ಪೂಜಾರಿ, ಸುನೀಲ್ ಗುಮಾಸ್ತೆ, ಪ್ರೀತಮ್ ಇರಕಲ್ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಸುದ್ದಿ ಮುಂದುವರಿಯುತ್ತೆ, ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ, ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರುಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30 ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ. ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಬ್ರೇಕ್ ನಂತರ 9 ಲೈವ್ ನ್ಯೂಸ್ಗೆ ಸ್ವಾಗತ. ಹಲವಾರು ವರ್ಷಗಳಿಂದ ನಾನು ಕೈಗೊಂಡಿರುವ ಸಮಾಜದ ವಿವಿಧ ಸೇವಾ ಕಾರ್ಯಗಳನ್ನು ಗುರುತಿಸಿ ಶಿಗ್ಗಾಂವಿ ಉಪಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ನೀಡುವ ಮೂಲಕ ಇನ್ನಷ್ಟು ಸೇವಾ ಮಾಡಲು ಅವಕಾಶ ಕಲ್ಪಿಸುವ ಭರವಸೆ ಇದೆ ಎಂದು ಬಿಜೆಪಿ ಮುಖಂಡ ಶಶಿಧರ್ ಯಲ್ಲಿಗಾರ್ ಹೇಳಿದರು. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಖಾಸಗಿ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಿದ್ದು, ಅಲ್ಲದೆ ನಮ್ಮ ಸಿಬಿ ಯಲ್ಲಿಗಾರ್ ಸೇವಾ ಸಂಸ್ಥೆಯ ಮೂಲಕ ಸುಮಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಬುಕ್ಸ್, ಉಚಿತ ಬಸ್ ಪಾಸ್, ಆಶಾ ಅಂಗನವಾಡಿ ಸಹಾಯಕರಿಗೆ ಗೌರವಧನ ವಿತರಣೆ ಸೇರಿದಂತೆ ವಿವಿಧ ರಂಗದಲ್ಲಿ ಸೇವೆ ಮಾಡುವವರಿಗೆ ನೆರವಿನ ಹಸ್ತ ನೀಡಲಾಗಿದೆ ಎಂದರು. ಇಂತಹ ಸಮಾಜ ಸೇವೆಗಳೇ ನಮ್ಮ ಗೆಲುವಿಗೆ ಸಹಕಾರಿಯಾಗಿರಲಿವೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಮಾಡಲಾಗಿದೆ. ಅವರೂ ಸಹ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು. ಹೋದ್ಸಲ ನಾವು ನೋಡಿದ್ವಿ, ಪಕ್ಷೇತರ ಮಾಡ್ಬೇಕಂತೇಳಿ ಮಾಡಿದ್ವಿ. ಈಗ ನಾವು ಎಲ್ಲವನ್ನ ತ್ಯಜಿಸಿ ನಾವು ಇದೇನು ಬೊಮ್ಮಾಯಿಯವರು MP ಆಗಿ ಈ ಕ್ಷೇತ್ರ ಖಾಲಿ ಆಗ್ತೈತೆ ಅಂತೇಳಿಲ್ಲ, ನಾವು BJP ಸೇರ್ಕೊಂಡ್ವಿ.
BJPಗೆ ಸೇವೆ ಮಾಡ್ಬೇಕಂತೇಳಿ ಅಂತಂದ್ರೆ ಸೇರ್ಕೊಂಡ್ವಿ. ಉಪಚುನಾವಣೆ ಬಂದೈತಿ, ನಾವು ಪ್ರಬಲ ಆಕಾಂಕ್ಷಿ ಇದ್ದೇನೆ, ನಂಗೆ ಟಿಕೆಟ್ ಕೊಡ್ರಿ ಅಂತ ಕೇಳ್ತೇವೆ. ಒಂದು ವೇಳೆ ಇಲ್ಲ, ಮೊದಲಿನ ಪಕ್ಷದಾಗ ಇದ್ದಿದ್ದು ಹಿರಿಯರದ ಅವ್ರಿಗೆ ನಾವು ಕೊಡ್ತೇವೆ ಟಿಕೆಟ್, ನೀವು ಅವ್ರ ಸಂಬಂಧ ಮಾಡ್ಬೇಕಂತಂದಾಗ ನಾವು ಮನಪೂರ್ವಕವಾಗಿ ನಾವು ಮಾಡ್ತೇವೆ ಹೊರತು ಯಾವುದೇ ರೀತಿಯಿಂದ ಇಂಡಿಪೆಂಡೆಂಟ್ ಇಂಥ ವಿಚಾರ ಮಾಡೋಂಗಿಲ್ಲ. ಜೀವನದಾಗ ಒಂದ್ಸಲ ಮಾಡೋದಿತ್ತು, ಮಾಡಿದ್ವಿ, ಮುಗಿಯಿತು. ಇನ್ನು ಒಂದು ವೇಳೆ ಟಿಕೆಟ್ ನೀಡದಿದ್ದರೆ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ನೀಡುವ ಮೂಲಕ ಪಕ್ಷದ ಗೆಲುವಿಗೆ ಶ್ರಮಿಸುವುದಾಗಿಯೂ ಇದೇ ವೇಳೆ ಅವರು ತಿಳಿಸಿದರು. ಭೀಮಗಡ ಅಭಯಾರಣ್ಯದಲ್ಲಿ ವಾಸಿಸುತ್ತಿರುವ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ತಳೆವಾಡಿ ಗ್ರಾಮಸ್ಥರನ್ನು ಸ್ಥಳಾಂತರಿಸುವುದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಗ್ರಾಮಸ್ಥರ ಸಭೆಯನ್ನು ನಡೆಸಿದರು. ಭೀಮಗಡ ನೇಚರ್ ಕ್ಯಾಂಪ್ ಆವರಣದಲ್ಲಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು, ಅಭಯಾರಣ್ಯದಿಂದ ಹೊರಬರಲು ಇಚ್ಛಿಸುವ ಕುಟುಂಬಗಳಿಗೆ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಪುನರ್ವಸತಿಯನ್ನು ಕಲ್ಪಿಸಲಾಗುವುದು. ಅಭಯಾರಣ್ಯದಲ್ಲಿ ವಾಸಿಸುವ ಜನರಿಗೆ ರಸ್ತೆ, ನೀರು, ವಿದ್ಯುತ್ ಮತ್ತಿತರ ಮೂಲ ಸೌಕರ್ಯಗಳನ್ನು ಕಲ್ಪಿಸುವುದು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ತಳೇವಾಡಿ ಗ್ರಾಮದ ಜನರು ಸ್ವ ಇಚ್ಛೆಯಿಂದ ಸ್ಥಳಾಂತರಕ್ಕೆ ಒಪ್ಪಿದರೆ ತಕ್ಷಣವೇ ಎಲ್ಲ ರೀತಿಯ ನೆರವು ಕಲ್ಪಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು ಎಲ್ಲ ಕುಟುಂಬಗಳಿಗೆ ಪರ್ಯಾಯ ಜಾಗೆ ಮತ್ತು ಮನೆಯನ್ನು ಒದಗಿಸಬೇಕೆಂದು ಮನವಿ ಮಾಡಿಕೊಂಡರು. ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಯವರು ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸುವ ಭರವಸೆಯನ್ನು ಸಹ ಈ ವೇಳೆ ನೀಡಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್, ಡಿಸಿಎಫ್ ಮರಿಯಾ ಕಿಸ್ತು ರಾಜಾ, ಎಸಿಎಫ್ ಸುನೀತಾ ನಿಂಬರಗಿ, ಖಾನಾಪುರ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಸೇರಿದಂತೆ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ತಳೇವಾಡಿ ಗ್ರಾಮದ ಜನರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಬಡಾವಣೆ ಜನರು ಮತ್ತು ವಾಯು ವಿಹಾರಿಗಳ ಅನುಕೂಲಕ್ಕಾಗಿ ಮಹಾನಗರ ಪಾಲಿಕೆ ಬಹುತೇಕ ಬಡಾವಣೆಗಳಲ್ಲಿ ಉದ್ಯಾನವನಗಳನ್ನು ನಿರ್ಮಿಸಿ ಅದರ ನಿರ್ವಹಣೆಗಾಗಿ ಸಾರ್ವಜನಿಕರ ತೆರಿಗೆ ಹಣವನ್ನು ಖರ್ಚು ಮಾಡುತ್ತದೆ. ಆದರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ಪ್ರಶಾಂತ್ ಕಾಲೋನಿಯ ಸಾರ್ವಜನಿಕ ಉದ್ಯಾನವನ ಮಾತ್ರ ಖಾಸಗಿ ವ್ಯಕ್ತಿಯೊಬ್ಬರು ವೈಯಕ್ತಿಕ ಕಾರ್ಯಕ್ಕೆ ಬಳಕೆಯಾಗುತ್ತಿದೆ. ಹೌದು, ವಿದ್ಯಾನಗರದಲ್ಲಿರುವ ಪ್ರಶಾಂತ ಕಾಲೋನಿಯಲ್ಲಿ ಚಿಕ್ಕದಾದರೂ ಚೊಕ್ಕದಾದ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಈ ಉದ್ಯಾನವನಕ್ಕೆ ನಿತ್ಯ ಜನರು ವಾಯು ವಿಹಾರಕ್ಕಾಗಿ ಆಗಮಿಸುತ್ತಾರೆ. ಅಲ್ಲದೆ ಬಡಾವಣೆಯ ಮಕ್ಕಳು ಸಹ ಇಲ್ಲಿಯೇ ಆಡಿ ನೆಲೆಯುತ್ತಾರೆ. ವಿಶೇಷವೆಂದರೆ ಉದ್ಯಾನವನದಲ್ಲಿರುವ ಸಮಾಜ ಮಂದಿರದಲ್ಲಿ ಆಗಾಗ ಸಭೆ ಸಮಾರಂಭಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯುತ್ತವೆ. ಆದರೆ ಇತ್ತೀಚೆಗೆ ಈ ಉದ್ಯಾನವನದಲ್ಲಿ ಉದ್ಯಮಿಯೊಬ್ಬರು ತಮ್ಮ ವರ್ಕ್ಶಾಪ್ನಲ್ಲಿ ಸಿದ್ಧಪಡಿಸಿರುವ ಕಬ್ಬು ಸಾಗಿಸುವ ಟ್ರ್ಯಾಕ್ಟರ್ಗಳ ದೊಡ್ಡ ಟ್ರ್ಯಾಲಿಗಳನ್ನು ತಂದು ನಿಲ್ಲಿಸಿದ್ದಾರೆ. ಈ ಮೂಲಕ ಉದ್ಯಾನವನವನ್ನು ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಭಾರತ್ ಮೆಟಲ್ ಇಂಡಸ್ಟ್ರಿಗೆ ಸೇರಿದ ಬೃಹತ್ ಗಾತ್ರದ ಟ್ರ್ಯಾಲಿಗಳು ಸದ್ಯ ಉದ್ಯಾನವನವನ್ನೆಲ್ಲ ಆವರಿಸಿಕೊಂಡಿವೆ. ಇದರಿಂದಾಗಿ ಇಲ್ಲಿ ಆಗಮಿಸುವ ಸಾರ್ವಜನಿಕರು ಮತ್ತು ವಾಯು ವಿಹಾರಿಗಳಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಮಕ್ಕಳು ಆಟವಾಡಲು ಸಹ ಸಮಸ್ಯೆ ಉಂಟಾಗಿದೆ. ಎಲ್ಲಿ ಮಕ್ಕಳು ಆಟವಾಡುವ ಭರದಲ್ಲಿ ಏಟು ಮಾಡಿಕೊಳ್ಳುತ್ತಾರೋ ಅನ್ನೋ ಆತಂಕದಲ್ಲಿ ಪೋಷಕರು ಮಕ್ಕಳನ್ನು ಉದ್ಯಾನವನಕ್ಕೆ ಕಳಿಸೋದನ್ನು ನಿಲ್ಲಿಸಿದ್ದಾರೆ. ಒಟ್ನಲ್ಲಿ ಸಾರ್ವಜನಿಕರಿಗಾಗಿ ಮೀಸಲಿಟ್ಟಿದ್ದ ಉದ್ಯಾನವನ ಸದ್ಯ ಖಾಸಗಿ ವ್ಯಕ್ತಿಯೊಬ್ಬರ ಪರ್ಸನಲ್ ಪಾರ್ಕಿಂಗ್ ಜಾಗೆಯಾಗಿ ಮಾರ್ಪಟ್ಟಿದ್ದು, ಇದು ಸಹಜವಾಗಿಯೇ ಪ್ರಜ್ಞಾವಂತರ ಕೆಂಗಣ್ಣಿಗೆ ಗುರಿಯಾಗಿದೆ. ಆದರೆ ಸಂಬಂಧಪಟ್ಟ ಪಾಲಿಕೆಯ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸದಿರುವುದು ಆಕ್ರೋಶಕ್ಕೂ ಕಾರಣವಾಗಿದೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕುರಿತು ಸರ್ಕಾರದ ಹಂತದಲ್ಲಿ ಚರ್ಚೆಯಾಗಿಲ್ಲ. ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡುವುದು ಸಾಧ್ಯವಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು. ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವರು ಮುಖಂಡರು ದೆಹಲಿಗೆ ಹೋದಾಗ ಎಐಸಿಸಿ ಕಚೇರಿಗೆ ಭೇಟಿ ನೀಡುವುದು ಸಂಪ್ರದಾಯ. ಇದಕ್ಕೆ ಬೇರೆ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ. ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಮಾತ್ರ ತಲುಪಬೇಕು ಎಂಬುದು ಬಹಳ ಜನರ ಅಭಿಪ್ರಾಯವಾಗಿದೆ. ಈಗಾಗಲೇ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ಮೀಸಲಿಡಲಾಗಿದೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡುವುದು ಸಾಧ್ಯವಿಲ್ಲವೆಂದರು. ನಾವು ಸರ್ಕಾರದಲ್ಲಿ ಅದ್ರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ. ಯಾಕೆಂದರೆ ನಾವು ಈಗಾಗಲೇ ಬಡ್ಜೆಟ್ರಿ ಅಲೊಕೇಶನ್ ಮಾಡ್ಕೊಂಡಿದ್ದೇವೆ. 56,000 ಕೋಟಿ ಬಡ್ಜೆಟ್ರಿ ಅಲೊಕೇಶನ್ ಈ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡೋದು ಸಾಧು ಆಗೋದಿಲ್ಲ. ಅದನ್ನು ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಗಳ ಹತ್ರನೂ ಕೂಡ ಹೇಳ್ತಾರೆ, ಚರ್ಚೆಗಳಾಗ್ತಾ ಇದೆ. ಆದರೆ ಈ ವರ್ಷಕ್ಕೆ ಬಡ್ಜೆಟ್ರಿ ಅಲೊಕೇಶನ್ ಆಗಿರೋದ್ರಿಂದ ಅದನ್ನು ಯಾವ ರೀತಿ ನೋಡಬೇಕು ಅದನ್ನು
ಮಾನ್ಯ ಮುಖ್ಯಮಂತ್ರಿಗಳು ನೋಡ್ತಾರೆ. ಇನ್ನು ಮೂಡಾ ವಿಚಾರದಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆ ವಕ್ತಾರನಾಗಿ ನಾನೇನು ಹೇಳಲು ಹೋಗುವುದಿಲ್ಲ. ತಪ್ಪು ತೀರ್ಮಾನ ತೆಗೆದುಕೊಂಡಿದ್ದೀರಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಡಿ. ಸಿಎಂ ಅವರಿಗೆ ನೀಡಿರುವ ಶೋಕಾಸು ನೋಟಿಸ್ ವಾಪಸ್ ಪಡೆಯುವಂತೆ ಕ್ಯಾಬಿನೆಟ್ ತೀರ್ಮಾನಿಸಿ ರಾಜ್ಯಪಾಲರಿಗೆ ಸಲಹೆ ಮಾಡಿದೆ. ಇದನ್ನು ರಾಜ್ಯಪಾಲರು ಸ್ವೀಕರಿಸಬೇಕು, ಇಲ್ಲವಾದರೆ ಮುಂದಿನ ಕ್ರಮದ ಬಗ್ಗೆ ಸಮರ್ಥನೆ ನೀಡಬೇಕಾಗುತ್ತದೆ ಎಂದು ತಿಳಿಸಿದರು. ರಾಜ್ಯಪಾಲರು ನಾವು ಮನವಿ ಮಾಡಿದ್ದೇವೆ ಅವರಿಗೆ, ಕ್ಯಾಬಿನೆಟ್ಟು ತೀರ್ಮಾನ ಮಾಡಿ ಅವರಿಗೆ ಅಡ್ವೈಸ್ ಮಾಡಿದ್ದಾರೆ. ನೀವು ತಪ್ಪು ತೀರ್ಮಾನ ಮಾಡಿದ್ದೀರಿ, ನೀವು ವಾಪಸ್ ತಗೊಳ್ಳಿ ಅದನ್ನು, ಮತ್ತು ಸ್ಯಾಂಕ್ಷನ್ ಕೊಡಬೇಡಿ, ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡಬೇಡಿ ನೀವು ಅಂತ, ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೆ. ಅದು ಅಡ್ವೈಸ್, ಕ್ಯಾಬಿನೆಟ್ಟಿನ ಅಡ್ವೈಸ್. ಅದನ್ನೇ ತಗೊಳ್ಬೇಕು ಸಾಮಾನ್ಯವಾಗಿ. ಒಂದು ವೇಳೆ ಅವ್ರು ತಗೊಳ್ಳಿಲ್ಲ ಅಂದರೆ ಅವರು ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ ಮುಂದಿನ ಕ್ರಮದ ಬಗ್ಗೆ. ಇನ್ನು ಬೋವಿ ನಿಗಮದ ಮೇಲೆ ಸಿಐಡಿ ದಾಳಿ ನಡೆಸಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಅಕ್ರಮದ ಬಗ್ಗೆ ತನಿಖೆಗೆ ಆದೇಶಿಸಲಾಗಿತ್ತು. ಇದರ ಭಾಗವಾಗಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಬಿಜೆಪಿ ಅಧಿಕಾರಾವಧಿಯಲ್ಲಿ ನಡೆದಿರುವ ಎಲ್ಲ ಅಕ್ರಮಗಳ ಬಗ್ಗೆ ತನಿಖೆ ಮಾಡುತ್ತೇವೆ. ಎಲ್ಲವನ್ನು ತಾರ್ಕಿಕ ಅಂತ್ಯಕ್ಕೆ ತರಬೇಕು ಎಂದು ಹೇಳಿದರು. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.